ವಿಶ್ವಕಪ್ನಲ್ಲಿ ಸೂಪರ್ 8 ಪಂದ್ಯಗಳ ಹಂಗಾಮ ಜೋರಾಗಿದೆ. ಒಂದೊಂದು ಪಂದ್ಯಗಳ ರಿಸಲ್ಟ್ ಒಬ್ಬೊಬ್ಬರ ಲೆಕ್ಕಾಚಾರಗಳನ್ನು ಉಲ್ಟಾ ಮಾಡ್ತಾ ಇದೆ. ಆಲ್ರೆಡಿ ಗ್ರೂಪ್ 1 ನಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ಬಿಗ್ ಮಾರ್ಜಿನ್ ನಲ್ಲಿ ಗೆದ್ದು ಮ್ಯಾಜಿಕ್ ಮಾಡಿದ್ದಾರೆ. ಅತ್ತ ಗ್ರೂಪ್ 2 ನಲ್ಲಿ ಇಂಗ್ಲೆಂಡ್ ತಂಡ ಬ್ಯಾಕ್ ಟು ಬ್ಯಾಕ್ 2 ಪಂದ್ಯಗಳನ್ನು ಗೆದ್ದು ಸೆಮೀಸ್ ಹೊಸ್ತಿಲಲ್ಲಿದೆ. ಇತ್ತ ಪಾಕಿಸ್ತಾನ ಆಲ್ಮೋಸ್ಟ್ ಟೂರ್ನಿಂದ ಹೊರಬೀಳೋದು ಕನ್ಫರ್ಮ್ ಆಗಿದೆ. ಮಳೆಯಿಂದಾಗಿ ಮೊದಲ ಪಂದ್ಯ ರದ್ದಾಗಿ ಎರಡನೇ ಪಂದ್ಯದಲ್ಲಿ ಸೋತಿರುವಂತ ಪಾಕಿಸ್ತಾನದ ಜರ್ನಿ ಸೂಪರ್ 8 ನಲ್ಲಿ ಅಂತ್ಯವಾಗುತ್ತಾ? ಸೆಮೀಸ್ ಟಿಕೆಟ್ ಸಿಗಬೇಕು ಅಂದ್ರೆ ರಿಸಲ್ಟ್ ಹೇಗೆ ಬರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗ್ರೂಪ್ ಸ್ಟೇಜ್ ನಲ್ಲಿ 3 ಪಂದ್ಯಗಳನ್ನ ಗೆದ್ದು ಭಾರತದ ವಿರುದ್ಧ ಹೀನಾಯವಾಗಿ ಸೋತಿದ್ದ ಪಾಕಿಸ್ತಾನ ಈಗ ಸೂಪರ್ 8 ನಲ್ಲೇ ಟೂರ್ನಿಗೆ ಗುಡ್ ಬೈ ಹೇಳುವಂತ ಸ್ಟೇಜ್ ನಲ್ಲಿದೆ. ಮಂಗಳವಾರ ಪಲ್ಲೆಕೆಲೆ ಸ್ಟೇಡಿಯಂನಲ್ಲಿ ನಡೆದ ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ಹಾಗೆ ಪಾಕಿಸ್ತಾನ ಮುಖಾಮುಖಿಯಾಗಿದ್ವು. ಈ ಪಂದ್ಯದಲ್ಲಿ ಆಂಗ್ಲರ ಪಡೆ ಗೆದ್ದು ಬೀಗಿದೆ. ಆಲ್ರೆಡಿ ಶ್ರೀಲಂಕಾ ವಿರುದ್ಧ ವಿನ್ ಆಗಿದ್ದ ಇಂಗ್ಲೆಂಡ್ ತಂಡ ಈಗ ಪಾಕಿಸ್ತಾನ ವಿರುದ್ಧ ಕೂಡ ಗೆದ್ದು 4 ಅಂಕಗಳೊಂದಿಗೆ ಸೆಮೀಸ್ ಟಿಕೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದೆ. ಇತ್ತ ಪಾಕಿಸ್ತಾನ ಗೇಟ್ ಪಾಸ್ ಹೊಸ್ತಿಲಲ್ಲಿದೆ. ಹ್ಯಾರಿ ಬ್ರೂಕ್ ಒನ್ ಮ್ಯಾನ್ ಶೋ, ಸೆಮೀಸ್ಗೆ ಇಂಗ್ಲೆಂಡ್. ಇನ್ನು ಪಂದ್ಯಕ್ಕೂ ಮುನ್ನ ಟಾಸ್ ಗೆದ್ದಂತ ಪಾಕಿಸ್ತಾನ ತಂಡ ಫಸ್ಟ್ ಬ್ಯಾಟಿಂಗ್ ಅನ್ನ ಚೂಸ್ ಮಾಡಿಕೊಳ್ತಾರೆ. ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ 20 ಓವರ್ಗಳಲ್ಲಿ 9 ವಿಕೆಟ್ ಕಳ್ಕೊಂಡು 164 ರನ್ಗಳನ್ನ ಕಲೆ ಹಾಕಿತ್ತು. 165 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಇಂಗ್ಲೆಂಡ್ ತಂಡ ಆರಂಭದಲ್ಲಿ ಸಾಲು ವಿಕೆಟ್ಗಳನ್ನ ಕಳ್ಕೊಂಡಿತ್ತು. ಫಿಲ್ಸಾ ಡಕ್ಔಟ್ ಆದ್ರೆ ಬಟ್ಲರ್ 2 ರನ್, ಜೇಕಬ್ ಬೆಥಲ್ 8 ರನ್, ಇನ್ನು ಟಾಮ್ 2 ರನ್, ಸ್ಯಾಮ್ ಕರನ್ 16 ರನ್, 58 ರನ್ಗಳಿಗೆ ಪ್ರಮುಖ 4 ವಿಕೆಟ್ಗಳು ಭೇಟಿಯಾಗಿತ್ತು. ಆದರೆ ನಂಬರ್ 3 ನಲ್ಲಿ ಆಡ್ತಾ ಇದ್ದಂತ ಹ್ಯಾರಿ ಬ್ರೂಕ್ ಮಾತ್ರ ಸಿಂಗಲ್ ಶೇರ್ನಂತೆ ನಿಂತು ಪಾಕಿಸ್ತಾನಿಯ ಬೌಲರ್ಗಳ ಬೆಂಡೆತ್ತಿದ್ರು. 51 ಎಸೆತಗಳಲ್ಲಿ 100 ರನ್ಗಳನ್ನ ಕರೆ ಹಾಕಿದ್ರು. ಇತ್ತ ವಿಲ್ ಜಾಕ್ಸ್ 28 ರನ್ ಗಳಿಸಿ ಸಾಥ್ ಕೊಟ್ರು. ಅಂತಿಮವಾಗಿ ಇನ್ನೂ 5 ಎಸೆತಗಳು ಬಾಕಿ ಇರುವಂತೆ 8 ವಿಕೆಟ್ ನಷ್ಟಕ್ಕೆ ಇಂಗ್ಲೆಂಡ್ ತಂಡ ಪಂದ್ಯವನ್ನ ಗೆದ್ದುಕೊಳ್ತು. ಈ ಮೂಲಕ ಸೆಮೀಸ್ ಟಿಕೆಟ್ನು ಪಡ್ಕೊಂಡಿದ್ದಾರೆ. ಈಗ ಪಾಕಿಸ್ತಾನ ಸೆಮಿಫೈನಲ್ಗೆ ಹೋಗಬೇಕು ಅಂದ್ರೆ ಪವಾಡವೇ ನಡಿಬೇಕಿದೆ. ಲಂಕಾ ವಿರುದ್ಧ ಗೆದ್ರು ಪಾಕ್ಗೆ ಸಿಗಲ್ಲ ಸೆಮೀಸ್ ಟಿಕೆಟ್. ಸೂಪರ್ 8 ಹಂತದ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ಹಾಗೆ ನ್ಯೂಜಿಲೆಂಡ್ ತಂಡಗಳ ನಡುವಿನ ಪಂದ್ಯ ಮಳೆಯಿಂದಾಗಿ ರದ್ದಾಗಿತ್ತು. ಹೀಗಾಗಿ ಎರಡೂ ತಂಡಗಳಿಗೆ ಒಂದೊಂದು ಅಂಕವನ್ನ ನೀಡಲಾಗಿದೆ. ಈಗ ಎರಡನೇ ಪಂದ್ಯದಲ್ಲಿ ಪಾಕಿಸ್ತಾನ ಸೋತಿದೆ. ನೆಕ್ಸ್ಟ್ ಲಂಕಾ ವಿರುದ್ಧ ಕೊನೆಯ ಪಂದ್ಯವನ್ನ ಆಡಿದ್ರೂ ಕೂಡ 3 ಅಂಕ ಅಷ್ಟೇ ಸಿಗುತ್ತೆ, ಅಂದ್ರೆ ಆ ಮ್ಯಾಚ್ ಅನ್ನ ಗೆದ್ರೆ. ಹೀಗಿದ್ರು ಪಾಕಿಸ್ತಾನಕ್ಕೆ ಟಿಕೆಟ್ ಸಿಗ್ಬೇಕು ಅಂದ್ರೆ ಮ್ಯಾಜಿಕ್ ನಡಿಬೇಕಿದೆ. ಅದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಾಕಿಸ್ತಾನಕ್ಕೆ ಸೆಮಿಫೈನಲ್ ಟಿಕೆಟ್ ಸಿಗ್ಬೇಕು ಅಂದ್ರೆ ಚಾನ್ಸ್ ಇದೆ ಇನ್ನೂ ಕೂಡ ಅವ್ರಿಗೆ. ಸಿಗ್ಬೇಕು ಅಂದ್ರೆ ಯಾವ ರೀತಿಯಾದಂತ ರಿಸಲ್ಟ್ ಅನ್ನ ಬರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಫೆಬ್ರವರಿ 28ಕ್ಕೆ ಶ್ರೀಲಂಕಾ ವಿರುದ್ಧ ಪಾಕಿಸ್ತಾನ ಮಸ್ಟ್ ಅಂಡ್ ಶುಡ್ ಪಂದ್ಯವನ್ನ ಗೆಲ್ಲಲೇಬೇಕು. ಯಾಕಂದ್ರೆ ಮೊದಲ ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ, ಎರಡನೇ ಪಂದ್ಯವನ್ನ ಸೋತಿದ್ದಾರೆ. ಶ್ರೀಲಂಕಾ ವಿರುದ್ಧ ಮಸ್ಟ್ ಅಂಡ್ ಶುಡ್ ಗೆಲ್ಲಲೇಬೇಕು. ಆಗ 3 ಅಂಕ ಸಾಧಿಸಿದಂತಾಗುತ್ತೆ. ಲಂಕಾ ವಿರುದ್ಧ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಪಾಕಿಸ್ತಾನಕ್ಕೆ ಇದೆ. ಅಂಡ್ ನೆಕ್ಸ್ಟ್ ಇನ್ನೊಂದೇನಂತಂದ್ರೆ ನ್ಯೂಜಿಲೆಂಡ್ ತಂಡ ಶ್ರೀಲಂಕಾ ಮತ್ತು ಇಂಗ್ಲೆಂಡ್ ವಿರುದ್ಧ ಸೋಲ್ಬೇಕು. ಯಾಕಂದ್ರೆ ನ್ಯೂಜಿಲೆಂಡ್ ತಂಡಕ್ಕೆ ಈಗ 1 ಅಂಕ ಅಷ್ಟೇ ಇರೋದು. ಯಾಕಂದ್ರೆ ಅವರು ಕೂಡ ಪಾಕಿಸ್ತಾನ ವಿರುದ್ಧ ಪಂದ್ಯದಲ್ಲಿ ಮಳೆಯಿಂದಾಗಿ ರದ್ದಾಗಿದ್ರಿಂದ ಅವ್ರಿಗೂ ಕೂಡ 1 ಅಂಕ ಅಷ್ಟೇ ಸಿಕ್ಕಿದೆ. ಬಟ್ ಇನ್ನೂ ಕೂಡ ಅವರು 2 ಪಂದ್ಯವನ್ನ ಆಡ್ಬೇಕಿದೆ, ಅದು ಶ್ರೀಲಂಕಾ ಮತ್ತು ಇಂಗ್ಲೆಂಡ್ ವಿರುದ್ಧ. ಆ 2 ಪಂದ್ಯಗಳಲ್ಲಿ ಅವರು ಸೋಲ್ಬೇಕು. ಆಗ ಅವರಿಗೆ 1 ಅಂಕ ಮಾತ್ರ ಇರುತ್ತೆ. ಆಗ ಪಾಕಿಸ್ತಾನಕ್ಕೆ ಚಾನ್ಸ್ ಸಿಗುತ್ತೆ. ಇನ್ನು ಒಟ್ಟು 3 ಅಂಕಗಳೊಂದಿಗೆ ಪಾಕಿಸ್ತಾನ ಸೆಮಿಫೈನಲ್ಗೆ ಏರುವಂತ ಅವಕಾಶವನ್ನ ಪಡ್ಕೊಳ್ಳುತ್ತೆ. ಅದು ಅವರು ಲಂಕಾ ವಿರುದ್ಧ ಗೆದ್ರೆ, ಹಾಗೆ ನ್ಯೂಜಿಲೆಂಡ್ ತಂಡ ಮುಂದಿನ 2 ಪಂದ್ಯಗಳನ್ನ ಸೋತಾಗ ಈ ಪಾಸಿಬಿಲಿಟಿ ಸಿಗುತ್ತೆ. ಅಂಡ್ ನೆಕ್ಸ್ಟ್ ನ್ಯೂಜಿಲೆಂಡ್ 1 ಪಂದ್ಯ ಗೆದ್ರೆ ನೆಟ್ ರನ್ ರೇಟ್ ನಲ್ಲಿ ನಿರ್ಧಾರವನ್ನ ಮಾಡಬೇಕಾಗುತ್ತೆ. ಇಲ್ಲಿ ಶ್ರೀಲಂಕಾ ಹ್ಯಾಟ್ರಿಕ್ ಸೋಲನ್ನ ಕಾಣಬೇಕಾಗುತ್ತೆ ಪಾಕಿಸ್ತಾನಕ್ಕೆ ಅವಕಾಶ ಸಿಗಬೇಕು ಅಂದ್ರೆ. ಬಟ್ ಅವ್ರಿಗಿನ್ನೂ ಕೂಡ 2 ಚಾನ್ಸ್ ಇದೆ. ಅವರು 2 ಪಂದ್ಯಕ್ಕೆ ವಿನ್ ಆದ್ರೆ ಅಥವಾ 1 ಪಂದ್ಯವನ್ನ ಗೆದ್ರು ಕೂಡ ಏನ್ ಬೇಕಾದ್ರೂ ಆಗಬಹುದು. ಹಾಗೆ 1 ಪಂದ್ಯವನ್ನ ಗೆದ್ರೆ ನ್ಯೂಜಿಲೆಂಡ್ ತಂಡ ಅವ್ರದ್ದು ಕೂಡ ಈಗ 1 ಪಾಯಿಂಟ್ ಇರೋದ್ರಿಂದ ಅವ್ರದ್ದು ಕೂಡ 3 ಆಗುತ್ತೆ. ಆಗ ಪಾಕಿಸ್ತಾನ ಜೊತೆಗೆ ನ್ಯೂಜಿಲೆಂಡ್ ತಂಡದ ನೆಟ್ ರನ್ ರೇಟ್ ಆಧಾರದಲ್ಲಿ ಇಬ್ಬರಲ್ಲಿ ಒಬ್ಬರನ್ನ ಸೆಮೀಸ್ ಟಿಕೆಟ್ಗೆ ಅರ್ಹತೆಯನ್ನ ಪಡ್ಕೊಳ್ಳೋಕೆ ಮುಂದಕ್ಕೆ ಕಳಿಸ್ತಾರೆ. ಬಟ್ ಈಗ ಆಲ್ರೆಡಿ 4 ಅಂಕಗಳನ್ನ ಪಡೆದಿರುವಂತ ಇಂಗ್ಲೆಂಡ್ ತಂಡ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡ್ಕೊಂಡಿದೆ. ಹೀಗಾಗಿ ಈ ಸದ್ಯಕ್ಕೆ ಈಗ ಆಲ್ರೆಡಿ ಇಂಗ್ಲೆಂಡ್ ತಂಡಕ್ಕೆ ಟಿಕೆಟ್ ಸಿಕ್ಕಿದ್ರು ಕೂಡ ಈ 3 ಇತರೆ ತಂಡಗಳ ನಡುವೆ ಈಗ ಸೆಮೀಸ್ ಇನ್ನೊಂದು ಟಿಕೆಟ್ಗಾಗಿ ಫೈನಲ್ ರೇಸ್ ನಡೀತಾ ಇದೆ. ಬಟ್ ಆಲ್ಮೋಸ್ಟ್ ಕೊನೆಯ ಚಾನ್ಸ್ ಇರೋದು ಪಾಕಿಸ್ತಾನಕ್ಕೆ ಮಾತ್ರ. ಹಾಗಾಗಿ ಆಲ್ಮೋಸ್ಟ್ 95% ಪಾಕಿಸ್ತಾನಕ್ಕೆ ಟಿಕೆಟ್ ಸಿಗೋದು ಡೌಟ್ ಇದೆ.
ಅಥವಾ ಮಳೆಯಿಂದಾಗಿ ಪಂದ್ಯ ರದ್ದಾದ್ರೆ ಪಾಕಿಸ್ತಾನ ಔಟ್ ಆಗುತ್ತೆ. ಸೊ ಶ್ರೀಲಂಕಾ ವಿರುದ್ಧ ಕೊನೆಯ ಪಂದ್ಯವನ್ನ ಪಾಕಿಸ್ತಾನ ಏನ್ ಆಡ್ಬೇಕಿದೆ, ಆ ಪಂದ್ಯ ಮೊದಲ ಪಂದ್ಯದಂತೆ ಮಳೆಯಿಂದಾಗಿ ರದ್ದಾದ್ರೆ ಮತ್ತೊಂದು ಅಂಕವನ್ನ ಕೊಡ್ತಾರೆ, ಅಲ್ಲಿಗೆ 2 ಅಂಕ ಅಷ್ಟೇ ಆಗುತ್ತೆ. ಸೊ ಅಲ್ಲಿಗೆ ಪಾಕಿಸ್ತಾನ ತಂಡ ಟೂರ್ನಿಂದ ಹೊರಬೀಳೋದು ಕನ್ಫರ್ಮ್ ಆಗುತ್ತೆ. ಆಕ್ಚುಲಿ ಇಲ್ಲಿ ಪಾಕಿಸ್ತಾನ ಲಂಕಾ ವಿರುದ್ಧ ಗೆಲ್ಲೋದೇ ಡೌಟ್ ಇದೆ. ಗೆದ್ರು ಕೂಡ ಬೇರೆ ಬೇರೆ ತಂಡಗಳ ಸೋಲು ಗೆಲುವನ್ನ ಲೆಕ್ಕಾಚಾರವನ್ನ ಹಾಕಿಕೊಳ್ತಾ ಕೂರ್ಬೇಕು. ಆದ್ರೆ ಅದೆಲ್ಲ ಆಗದೆ ಇರುವಂತ ಮಾತು. ಸೊ ಅಲ್ಲಿಗೆ ಆಲ್ಮೋಸ್ಟ್ 95ಗಿಂತ ಜಾಸ್ತಿ % ಪಾಕಿಸ್ತಾನ ಟೂರ್ನಿಗೆ ಗುಡ್ ಬೈ ಹೇಳೋದು ಕನ್ಫರ್ಮ್ ಆಗಿದೆ. ಇದಕ್ಕೂ ಮೀರಿ ಸೆಮೀಸ್ ಟಿಕೆಟ್ ಅವರಿಗೆ ಸಿಗ್ಬೇಕು ಅಂದ್ರೆ ಲಕ್ ಮೇಲಷ್ಟೇ ಡಿಪೆಂಡ್ ಆಗ್ಬೇಕಿದೆ. ನಮಸ್ಕಾರ.